ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಂದು ದೊಡ್ಡ ಮನೆ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸಂಧ್ಯಾ. ಎಲ್ಲರಿಗೂ ನಮಸ್ಕಾರ. ಹಾಗೆ ನನ್ನ ಚಾನಲಲ್ಲಿ ಫಸ್ಟು ವಿಡಿಯೋ ಮಾಡ್ತಾ ಇರೋದು ನಾನು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇಂಟ್ರಡಕ್ಷನ್ ಫಸ್ಟ್ ವಿಡಿಯೋ ಆಗಿರುತ್ತೆ, ಇದು ಸೆಕೆಂಡ್ ವಿಡಿಯೋ. ನನ್ನ ಚಾನಲಲ್ಲಿ ಫಸ್ಟ್ ಕುಕ್ಕಿಂಗ್ ವಿಡಿಯೋ ನಮ್ಮ ಅಮ್ಮನ ಕೈಲೇ ಸ್ವೀಟ್ ಮಾಡಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವೀಟ್ ಡಿಶ್ಶು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ನಮ್ಮಮ್ಮ ತುಂಬ ಚೆನ್ನಾಗಿ ರವೆ ಉಂಡೆ ಮಾಡ್ತಾರೆ, ಸಾಫ್ಟಾಗಿ. ಆ್ಯಕ್ಚುಲಿ ಒಂದೊಂದ್ಸತಿ ರವೆ ಉಂಡೆ ಗಟ್ಟಿ ಆಗಿಬಿಡುತ್ತೆ, ಬಟ್ ನಮ್ಮಮ್ಮ ಮಾಡೋ ರವೆ ಉಂಡೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಿಮಗೂ ಈ ರೆಸಿಪಿ ತೋರಿಸೋಣ ಅಂತ ಹಾಗೆ ಕ್ಯಾಶುಯಲಾಗಿ ನಮ್ಮಮ್ಮ ಮನೆಗೆ ಬಂದಿದ್ದೆ. ಅವರು ರವೆ ಉಂಡೆ ಸ್ವೀಟ್ ಮಾಡ್ತೀನಿ ಅಂತ ಅಂದರು. ಅದಕ್ಕೆ ನಿಮಗೂ ತೋರಿಸ್ಕೊಂಡಾಗೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ಇವಾಗ ನಮ್ಮಮ್ಮನ ಇಂಟ್ರಡ್ಯೂಸ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಇವರೇ ನಮ್ಮಮ್ಮ ಜಯಲಕ್ಷ್ಮಿ ಅಂತ. ನಿಮ್ಗೆ ಇವಾಗ ರವೆ ಉಂಡೆ ರೆಸಿಪಿ ಹೇಳ್ಕೊಡ್ತಾರೆ. ಅಮ್ಮ ಹಾಯ್ ಮಾಡಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಎಲ್ಲ ರೆಸಿಪಿನೂ ನಿಮಗೆ ತೋರಿಸ್ಕೊಡ್ತೀನಿ, ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆನಾ ಅಮ್ಮ? ಎಷ್ಟು ಕೆ ಜಿ ರವೆ ಉಂಡೆ ಅಂದರೆ ಎಷ್ಟು ಕೆ ಜಿ ರವೆ ಯೂಸ್ ಮಾಡ್ತಾ ಇದೆಯಾ? ಎಲ್ಲ ಅರ್ಧ ಕೆ ಜಿ ರವೆ, ಅರ್ಧ ಕೆ ಜಿ ರವೆಗೆ ಕಾಲು ಕೆ ಜಿ ಸಕ್ಕರೆ, ಕೊಬ್ಬರಿ, ಏಲಕ್ಕಿ, ಇದು ಗೋಡಂಬಿ, ಓಕೆ. ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ ಆಯ್ತಾ? ತೋರಿಸ್ಕೊಂಡು ಸಕ್ಕರೆ, ಕೊಬ್ಬರಿ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ, ಹಾಲು ಕಾಯಿಸಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದನ್ನ ಫಸ್ಟೇ ಕಾಯಿಸಿ ಸ್ವಲ್ಪ ತಣ್ಣಗಾಗಿದೆ. ರವೆ ಎಷ್ಟು ಕೆ ಜಿ ತೊಗೊಂಡಿದ್ಯಾ ಅಮ್ಮ? ಇದು ಅರ್ಧ ಕೆ ಜಿ ರವೆಗೆ ರವೆ ಉಂಡೆ ಮಾಡ್ತಾ ಇದ್ದಾರೆ. ಎಷ್ಟು ಕ್ವಾಂಟಿಟಿ, ಎಷ್ಟು ಆಗುತ್ತೆ ನೋಡೋಣ. ಇದು ಸಕ್ಕರೆ ಒಂದು ಕಾಲು ಕೆ ಜಿ ಅಷ್ಟು, 2 ಕಪ್ ಸಕ್ಕರೆ, ಕೊಬ್ಬರಿ 4 ಕಪ್ ರವೆ, 2 ಕಪ್ ಸಕ್ಕರೆ, 2 ಕಪ್ ಕೊಬ್ಬರಿ, ತುಪ್ಪ, ಇದು ದ್ರಾಕ್ಷಿ, ಗೋಡಂಬಿ. ಇದು ನಿಮ್ಮ ಇಷ್ಟ, ನಿಮ್ ಜಾಸ್ತಿ ಲೈಕ್ ಆದ್ರೆ ಜಾಸ್ತಿ ಹಾಕೋಬಹುದು, ಕಮ್ಮಿ ಬೇಕಂದ್ರೆ ಕಮ್ಮಿ ಯೂಸ್ ಮಾಡ್ಬೋದು. ಹಾಗೆ ಹಾಲು ಇಷ್ಟ ಆಗಿಲ್ಲ ಅಂದ್ರೆ ನೀರಲ್ಲೂ ಮಾಡ್ಕೋಬೋದಾ? ನೀರಲ್ಲೂ ಮಾಡ್ಕೋಬೋದು ಫ್ರೆಂಡ್ಸ್. ನಮಗೆ ಹಾಲು ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ, ಮತ್ತೆ ಹಾಲು ಎಲ್ಲರಿಗೂ ಇಷ್ಟ, ಹಾಗಾಗಿ ಅದನ್ನ ಯೂಸ್ ಮಾಡ್ತಾ ಇಟ್ಕೊಂಡಿದ್ದೀನಿ. ಇದು ರವೆ ಹುರಿದಿಟ್ಕೊಂಡಿದ್ದಾರೆ ಆಲ್ರೆಡಿ, ಮತ್ತೆ ಇದು ಹಾಲು ಕಾಯಿಸಿ ಇಟ್ಕೊಂಡಿದ್ದಾರೆ. ಬನ್ನಿ ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡೋಣ. ತುಪ್ಪ ಹಾಕಬೇಕು. ತುಪ್ಪ ಹಾಕೊಂಡು ಸ್ವಲ್ಪ ಬಿಸಿ ಆಗ್ಬೇಕು ತುಪ್ಪ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಒಂದೇ ಸತಿ ಹಾಕಲ್ವಾ? ಹಾಕ್ಬೋದು, ಅದೆಲ್ಲ ಒಂದೇ ಸರಿ ಹಾಕ್ಬೋದು. ಸ್ವಲ್ಪ ಇದು ದಪ್ಪ ಇದೆಯಲ್ಲ ಅದಕ್ಕೆ ಸ್ವಲ್ಪ. ಆಮೇಲೆ ದ್ರಾಕ್ಷಿ ಹಾಕ್ಬೇಕು. ದ್ರಾಕ್ಷಿ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಬೇಕು. ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಬೇಕು. ಸ್ವಲ್ಪ ದ್ರಾಕ್ಷಿ, ಮತ್ತೆ ಇದು ಬಾದಾಮಿ ಹಾಕ್ಬೇಕು. ಮಕ್ಕಳಿಗೆ ತುಂಬ ಇಷ್ಟ ಬಾದಾಮಿ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಒಳ್ಳೇದು ಆ್ಯಕ್ಚುಲಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 2 ಬಾದಾಮಿ ಡೈಲಿ ಎಲ್ಲರೂ ತಿಂದರೆ ಒಳ್ಳೆಯದು. ನೈಟ್ ನೆನೆಸಿ ಬೆಳಗ್ಗೆ ಸಿಪ್ಪೆ ತೆಗೆದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಉಟ್ಕೊಂಡಿದ್ದೀವಿ. ಕೆಂಪುಗಾಗಂಗೆ ಉಟ್ಕೋಬೇಕು. ಇದು ಚೆನ್ನಾಗೆಲ್ಲ ಉಟ್ಕೊಂಡಿದ್ದೀವಿ. ಇದನ್ನು ಸೈಡಿಗೆ ತೆಗೆದು ಇಟ್ಕೊತೀವಿ. ಈಗ 1 ಕಪ್ ರವೆ ಹಾಕಿದ್ದೀನಿ, 2 ಕಪ್ ರವೆ ಹಾಕಂತೀನಿ. ಹುರಿದು ಇಟ್ಕೊಂಡಿದ್ದಾರೆ, ಸ್ವಲ್ಪ ಬ್ರೌನ್ ಆಗೋವರೆಗೂ 2 ಕಪ್ ರವೆ ಹಾಕಿದ್ದೀನಿ. ಸೊ ನಮ್ಗೆಲ್ಲರಿಗೂ ರವೆ ಉಂಡೆನೇ ಇಷ್ಟ ಅಂತ ಮಾಡ್ತಿರ್ತಾರೆ. ಎಲ್ಲ ಹುರ್ಕೊಂಡು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಹುರ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಾಕ್ಸಲ್ಲಿ ಇಟ್ಕೊಂಡು ಮಕ್ಳಿಗೆ ಬೇಕಂದ್ರೆ ಡೈಲಿ ಒಂದೊಂದು ಕೊಡ್ಬೋದು, ಇಲ್ಲ ನಮಗೆ ಸ್ವೀಟ್ ಇಷ್ಟ ಆಗೋರಿಗೆ ಬಾಕ್ಸಲ್ಲಿ ಇಟ್ಕೊಂಡು 2 ಕಪ್ ಸಕ್ಕರೆ ಹಾಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಬೇಕಾ? ಮಿಕ್ಸ್ ಮಾಡ್ಕೊಬೇಕು. ಫ್ಲೇಮು ಜಾಸ್ತಿ ಇರ್ಬೇಕಾ ಕಮ್ಮಿ ಇರ್ಬೇಕಾ? ಇದಕ್ಕೆ ಸಕ್ಕರೆ ಸ್ವಲ್ಪ ಕರಗಬೇಕು ಬಿಸಿಗೆ. ಮೀಡಿಯಂ ಫ್ಲೇಮ್ ಇಟ್ಕೊಬೇಕು. ಸಕ್ಕರೆ ಕರಗಬೇಕು, ಅದಕ್ಕೋಸ್ಕರ. ಈಗ ಹಾಲು ಹಾಕ್ತಾ ಇದ್ದೀನಿ. 1 ಕಪ್ ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕ್ಕೊತಾ ಇದ್ದೀನಿ. ಸಾಕಾಗುತ್ತಾ ಹಾಲು? ಅಷ್ಟು ಇದು ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ಅದೇ ಪ್ರಾಸೆಸ್ ಲೇಟ್ ಆಗೋದು. ನಾವೆಲ್ಲ ಮಾಡಿದ್ರೆ ಗಟ್ಟಿ ಆಗುತ್ತೆ.
ಮೇಯ್ನು ಮಾಡೋ ಕೈಯಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನನಗನ್ಸುತ್ತೆ, ಎಕ್ಸ್ಪೀರಿಯನ್ಸು. ಕೊಬ್ಬರಿ ಹಾಕೊತಾ ಇದ್ದೀನಿ ಇವಾಗ. ಓಕೆ, ತುರಿದಿರೋದು ಕೊಬ್ಬರಿ, ಒಣ ಕೊಬ್ಬರಿ ಒಂದು 2 ಕಪ್ ಅಷ್ಟು ಹಾಕಬೇಕು ಕೊಬ್ಬರಿ. ಕೊಬ್ಬರಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ರವೆ, ಸಕ್ಕರೆ, ಹಾಲು, ಕೊಬ್ಬರಿ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇವಾಗ. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿದೆ. ಅಮ್ಮ, ನೀನೇನು ಹೇಳ್ತೀಯ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ? ತುಂಬ ಖುಷಿಯಾಯಿತು ನಮ್ಮ ಮಗಳು ಯೂಟ್ಯೂಬ್ ಚಾನಲ್ ಮಾಡ್ತಿರೋದಕ್ಕೆ. ನಮ್ಮದು ಸಪೋರ್ಟ್ ಎಲ್ಲ ಐತೆ. ನಾವು ತಿಂಡಿಗಳೆಲ್ಲ ಮಾಡ್ತಾಯಿರ್ತೀವಿ, ಅದು ಇದು ಎಲ್ಲ ವಿಡಿಯೋ ಮಾಡ್ತೀವಿ. ನೋಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತೀನಿ ಫ್ಲೇವರ್ಗೆ. ಸ್ವಲ್ಪ ಏಲಕ್ಕಿ ಪೌಡ್ರ್ ಲಾಸ್ಟಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಸ್ಮೆಟ್ ಮಾಡಿಬಿಟ್ಟು ಉಂಡೆ ಕಟ್ಟೋದು. ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು. ನಿಮ್ಗೆ ಯಾವ ಸೈಜ್ ಬೇಕೋ, ದೊಡ್ಡದು ಬೇಕೋ ಚಿಕ್ಕದು ಬೇಕೋ ಕಟ್ಕೋಬೋದು. ಬಿಸಿಲೇ ಕಟ್ಟಬೇಕಲ್ವ ಅಮ್ಮ? ಹಾಂ, ಬಿಸಿಲೇ ಕಟ್ಟಬೇಕು. ಆರೋಗ್ಯಕ್ಕೆ ಉಂಡೆ ಬರಲ್ಲ ಸರಿಯಾಗಿ. ಬಿಸಿಲೇ ಕಟ್ಟಬೇಕು. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಲ್ಲೇ ಕಾಣಿಸ್ತಿರ್ಬೋದು. ಮಾಡ್ಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ. ನೋಡ್ರಿ, ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ ನೋಡಿ. ಸಾಫ್ಟ್ ಆಗಿ ಸೊ ನಿಮ್ಗೆ ಅದು ಕಟ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸಾಫ್ಟ್ ಬಂದಿದೆ ಅಂತ. ಬಿಸಿ ಇದೆ ಫ್ರೆಂಡ್ಸ್ ಫುಲ್ಲು. ಇಷ್ಟು ಉಂಡೆ ಕಟ್ಟಿದ್ದಾರೆ. ತುಂಬ ಬಿಸಿ ಇದೆ, ಅದಕ್ಕೆ ಸ್ಲೋ ಕಟ್ತಿದ್ದಾರೆ. ನಾವು ಹೆಲ್ಪ್ ಮಾಡಿದ್ವಿ. ನೋಡಿ ಎಷ್ಟು ಕೈ ರೆಡ್ ಆಗಿಬಿಡುತ್ತೆ ಕಟ್ಟಬೇಕಾದ್ರೆ. ನೋಡಿ, ರವೆ ಉಂಡೆ ರೆಡಿ ಆಯಿತು. ಇಷ್ಟಾಗಿದೆ. ಅರ್ಧ kg ರವೆಗೆ ಇಷ್ಟು ರವೆ ಉಂಡೆ ಆಗುತ್ತೆ. ಇಷ್ಟು ಕ್ವಾಂಟಿಟಿ ಒಂದು 20 ಇರ್ಬೋದು. 20 ರವೆ ಉಂಡೆ ಇದೆಯಾ? ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಇದೆ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ. ಇವಾಗ ಅಮ್ಮ ಓಪನ್ ಮಾಡಿ ಅದನ್ನು ತೋರಿಸ್ತಾರೆ ಯಾವ ಥರ ಇದೆ ಅಂತ. ನೋಡಿ, ಸಾಫ್ಟ್ ಆಗಿದೆ. ಹಾಂ, ನೋಡಿ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಸಾಫ್ಟ್ ಇದೆ ಅಂತ. ಸಾಫ್ಟ್ ಇದೆ. ನೋಡಿ ಫ್ರೆಂಡ್ಸ್, ಇದನ್ನು ಇಷ್ಟು ಸಾಫ್ಟ್ ಇರುತ್ತೆ. ನೀವು ಇದನ್ನು ಬಾಕ್ಸಲ್ಲಿ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ವೀಕ್ವರೆಗೂ ಚೆನ್ನಾಗಿರುತ್ತೆ, ತಿನ್ಬೋದು. ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈಸಿಯಾಗೆ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನು ಟ್ರೈ ಮಾಡ್ಬೋದು. ಟೇಸ್ಟ್ ನೋಡೋಣ. ಸ್ವೀಟು ನಾವೇನು ಟೇಸ್ಟ್ ನೋಡಿಲ್ಲ, ಹೆಂಗ್ ಬಂದಿದೆ ಅಂತ ಇವಾಗ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿ ಬಂದಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇವಾಗ ನಾವು ಹೇಳ್ತೀವಿ ಕರೆಕ್ಟಾಗಿ ಸ್ವೀಟ್ ಎಷ್ಟಿದೆ ಏನೋ ಅಂತ. ಸ್ವೀಟ್ ಕರೆಕ್ಟಾಗಿದೆ. ಸ್ವೀಟ್ ಜಾಸ್ತಿನೂ ಇಲ್ಲ, ಕರೆಕ್ಟಾಗಿದೆ ಸ್ವೀಟು. ಆಮೇಲೆ ಸಾಫ್ಟ್ ಅಂತೂ ನೋಡಿ ಎಷ್ಟು ಪುಡಿ ಪುಡಿ ಆಗುತ್ತೆ, ಅಷ್ಟು ಸಾಫ್ಟಾಗಿ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ಅಮ್ಮ, ಥ್ಯಾಂಕ್ಸ್. ಫಸ್ಟ್ ವಿಡಿಯೋಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದೆ, ಥ್ಯಾಂಕ್ ಯು. ಹಾಗೆ ನಿಮ್ಗೆ ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು, ಇದನ್ನು ಈಸಿಯಾಗಿ ಮನೇಲಿ ಯಾರ್ಯಾರು ಟ್ರೈ ಮಾಡಿ ನೋಡಿ. ಒಂದ್ಸತಿ ಟ್ರೈ ಮಾಡಿ ಇಷ್ಟ ಆದರೆ ಒಂದ್ಸತಿ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ನಂತರ ಯಾರಾದರೂ ನ್ಯೂ ಕಮರ್ಸ್ ಇವಾಗ ಇನ್ನೂ ಕಲಿತಾ ಇರ್ತಾರೆ, ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಇನ್ನೂ ಅಡುಗೆಗಳು ಕಲಿತಾ ಇರ್ತೀರ, ಅವ್ರಿಗೆ ಈ ರೆಸಿಪಿ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈಸಿಯಾಗಿ ಮಾಡ್ಕೊಂಬಿಡೋದು, ಜಾಸ್ತಿ ಏನು ಸ್ಟೆಪ್ಸು ಇಲ್ಲ ಇದಕ್ಕೆ. ಹಬ್ಬಕ್ಕೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ, ಓಕೆನಾ? ಓಕೆ, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ, ನಮ್ಮ ಫಸ್ಟ್ ವಿಡಿಯೋ ಇದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.